ಎಜಿ ನ್ಯೂಸ್ಗೆ ಸ್ವಾಗತ. ಬಸ್ ಸ್ಟ್ಯಾಂಡ್ ಮೇಲ್ಭಾಗದಲ್ಲಿ ಜಿಐ ಸೀಟ್ ಹಾಕಿ ರಿಪೇರಿಗೊಳಿಸುತ್ತಿರುವುದನ್ನು ನಿಲ್ಲಿಸುವ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಬಸ್ ನಿಲ್ದಾಣ ಕಳೆದ ಸುಮಾರು 50 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು. ಇಲ್ಲಿವರೆಗೆ ಬಸ್ ನಿಲ್ದಾಣವನ್ನ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಿದ್ದು ಇರುವುದಿಲ್ಲ. ಈಗಾಗಲೇ ಬಸ್ ಸ್ಟ್ಯಾಂಡಿನ ಅನೇಕ ಕಂಬಗಳಲ್ಲಿ ಬಿರುಕು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಅನೇಕ ಬಾರಿ ಸಿಮೆಂಟ್ ಉದುರು ಬಿದ್ದಿದೆ. ನಾವೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಾಗ ಮೇಲೆ ಸಿಮೆಂಟ್ ಪ್ಯಾಚ್ ಹೊಡೆದು ಮಾತ್ರ ಮಾಡಲಾಗಿದೆ. ಜಿಲ್ಲೆಯ 12 ತಾಲೂಕುಗಳಲ್ಲಿ ಹೊಸ ಬಸ್ ನಿಲ್ದಾಣಗಳು ನಿರ್ಮಾಣ ಮಾಡಿರುತ್ತಾರೆ. ಆದರೆ ದಾಂಡೇಲಿ ತಾಲೂಕಿಗೆ ಮಾತ್ರ ಮಲತಾಯಿ ಧೋರಣೆ ಆಗ್ತಾ ಇದೆ. ಯಾಕೆ? ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ವಿಷಯದ ಬಗ್ಗೆ ತಾಲೂಕಿನ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಮತ್ತು ಹೆಚ್ಚಿನ ಬಸ್ಸಿನ ಸಂಚಾರದ ಬಗ್ಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಅಲ್ಲದೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಸಾರ್ವಜನಿಕರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಈ ಹಿಂದೆ ದಾಂಡೇಲಿಯಿಂದ ರಾತ್ರಿ ಸಮಯದಲ್ಲಿ ಬೆಂಗಳೂರು, ಗೋವಾ, ಮುಂಬೈಗಳಿಗೆ ಬಸ್ಗಳು ಸಂಚಾರ ಇತ್ತು. ಹಂತ ಹಂತವಾಗಿ ಬಸ್ ಸಂಚಾರ ನಿಲ್ಲಿಸಲಾಯಿತು. ಈ ವಿಷಯ ಬಗ್ಗೆ ವಿವಿಧ ಸಂಘಟನೆಗಳು ಹಲವಾರು ಬಾರಿ ಮನವಿ ಕೊಟ್ಟು ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳು ಪ್ರಯಾಣಿಕರ ಮಾತಿಗೆ ಕಿಮ್ಮತ್ತು ಕೊಡದೆ ದಾಂಡೇಲಿಯಿಂದ ಪ್ರತಿದಿನ 6 ರಿಂದ 7 ಬೆಂಗಳೂರಿಗೆ ಮತ್ತು 1 ಮಂಗಳೂರಿಗೆ ಬಸ್ ಹೋಗುತ್ತೆ. ಆದರೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳ ಜೊತೆಗೆ ಖಾಸಗಿ ಬಸ್ಸುಗಳ ಮಾಲೀಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬೆಂಗಳೂರು ರಾತ್ರಿ ಸಮಯದಲ್ಲಿ ಹೋಗುವ ಬಸ್ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಈಗಾಗಲೇ ದಾಂಡೇಲಿ ಬಸ್ ನಿಲ್ದಾಣದಲ್ಲಿ ಮೇಲ್ಛಾವಣಿ ಸೋಡ್ತಾ ಇದ್ರಿಂದ ಜಿಐಸಿಟಿ ರಿಪೇರಿ ಕಾರ್ಯವನ್ನ ನಡೆಸ್ತಾ ಇದ್ದು ಕೂಡಲೇ ನಿಲ್ಲಿಸಬೇಕು. ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಕೂಡಲೇ ಸೂಕ್ತ ಕ್ರಮ ವಹಿಸಬೇಕು. ದಾಂಡೇಲಿಯಿಂದ ರಾತ್ರಿ ಸಮಯದಲ್ಲಿ ಬೆಂಗಳೂರು, ಮಂಗಳೂರು, ಮುಂಬೈ ಮತ್ತು ಗೋವಾ ಬಸ್ಸುಗಳನ್ನು ಪ್ರಾರಂಭ ಮಾಡಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಜೊತೆಗೆ ಸಭೆಯಲ್ಲಿ ದಾಂಡೇಲಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡು ಸಮಸ್ಯೆಯನ್ನ ಪರಿಹರಿಸದೇ ಇದ್ದಲ್ಲಿ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಂದು ಈ ಮೂಲಕ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಸುಮಾರು ಒಂದು 50 ರಿಂದ 60 ವರ್ಷ ಆಗಿರಬೇಕು. ಆದರೆ ಈ ಬಸ್ ಸ್ಟ್ಯಾಂಡಿಗೆ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಿದ್ದು, ಅಭಿವೃದ್ಧಿ ಮಾಡೋದು ಯಾವುದೂ ಇರುವುದಿಲ್ಲ. ಈ ಹಿಂದೆ ಅನೇಕ ಕಡೆ ಲೀಕೇಜ್ ಇದೆ ಅಂತ ಹೇಳಿದಾಗ ಆ ಲೀಕೇಜ್ ಮಾತ್ರ ಅವರು ತುಂಬಿದ್ರು. ಅದರ ಹೊರತು ಯಾವುದೂ ಬದಲಾವಣೆ ಮಾಡಿಲ್ಲ. ನಾವು ಬಸ್ ಸ್ಟ್ಯಾಂಡ್ ಹೊಸದಾಗಿ ಕಟ್ಟಬೇಕು ಅಂತೇಳಿ ಅನೇಕ ವರ್ಷದಿಂದ ಎಲ್ಲ ಸಂಘಟನೆಗಳು ಮನವಿ ಕೊಡ್ತಾ ಇದ್ದರೂ ಸಹ KSRTC ಇವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಇವತ್ತು ಸಾರ್ವಜನಿಕರಿಗೆ ಏನು ಬೇಕು ಬೇಡಿಕೆ ಅದನ್ನು ಮಾಡೋದು ಹೊರತು ಮೇಲೆ ಈಗ ಸೀಟ್ ಹಾಕ್ತಾ ಇದ್ದಾರೆ ಟಾಪ್ ಮೇಲೆ. ಅದು ಬರೇ ದುಡ್ಡು ತಿನ್ನಲಿಕ್ಕೆ ಕೆಲಸ. ಇಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಹಂತ ಹಂತವಾಗಿ ಬೀಳುವ ಪರಿಸ್ಥಿತಿ ಇದೆ. ಎಲ್ಲ ಕಡೆ ಲೀಕೇಜ್ ಇದೆ, ಕ್ರ್ಯಾಕ್ಸ್ ಇದೆ. ಇಷ್ಟೆಲ್ಲ ಇದ್ದರೂ ನಮ್ಮ ಜಿಲ್ಲೆಯ ಅಧಿಕಾರಿ KSRTC ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಸಾರ್ವಜನಿಕರ ಸಮಸ್ಯೆ ನೋಡಬೇಕಿತ್ತು, ಅದು ನೋಡ್ತಾ ಇಲ್ಲ. ಅದರ ಜೊತೆಗೆ ನಾವು ಸಾರ್ವಜನಿಕರು ಅನೇಕ ಬಸ್ಸುಗಳ ಸೇವೆ ಕೇಳಿದರೆ ಅದಕ್ಕೂ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ದಾಂಡೇಲಿಯಿಂದ ಸುಮಾರು 6-7 ಬಸ್ ಖಾಸಗಿ ಬಸ್ ಓಡ್ತಾವೆ. ಆ ಬಸ್ಸು ನಾವು ಬೆಂಗಳೂರಿಗೆ KSRTC ಬಸ್ ಕೇಳಿದರೂ ಕೊಡೋದಿಲ್ಲ. ಯಾಕೆಂದರೆ KSRTC ಅವರಿಗೆ ಮತ್ತು ಖಾಸಗಿಯವರಿಗೆ ಲಿಂಕ್ ಇದೆ. ಅವರು ಬಸ್ ನಡೆಸಲಿಕ್ಕೆ ಇವರು ಬೇರೆ ಬೇರೆ ರೂಟ್ನಲ್ಲಿ ಬಸ್ ಅದನ್ನು ಬಂದ್ ಮಾಡಿ ಅವರಿಗೆ ಸೇವೆ ಇವತ್ತು ಒದಗಿಸಿಕೊಡ್ತಾ ಇದ್ದಾರೆ. ಇವತ್ತು ನಮಗೇನು ಬೇಕೋ ಆ ಸೇವೆ ಕೊಡಲಿಲ್ಲ ಅಂದರೆ ನಾವು ಬಸ್ ತಡೆದು ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಬಸ್ಸಿನ ಸೇವೆ ಅವಶ್ಯ ಇದೆ ಅಂತೇಳಿ ಹೇಳಿದ್ವಿ, ಅದನ್ನು ಸಹ ಇನ್ನುವರೆಗೆ ಸರಿಪಡಿಸ್ತಾ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಬರೀ ಕೇಳೋದು ಬೀಳೋದು ಇಷ್ಟೇ ಆಗ್ತಾ ಇದೆ. ಆದ್ದರಿಂದ ಇದು ಕೊನೆ ಹಂತದ ನಮ್ಮ ದಾಂಡೇಲಿ ಹೋರಾಟ ಸಮಿತಿಯ ಒಂದು ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ಈ ಬಸ್ ಸ್ಟ್ಯಾಂಡಿನ ಕೆಲಸ ಮೇಲೆ ಮಾಡ್ತಾ ಇದ್ದಾರೆ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಹೊಸ ಬಸ್ ಸ್ಟ್ಯಾಂಡ್ ಕೆಲಸ ಮಾಡಬೇಕು. ಅದೇ ರೀತಿ ನಮಗೆ ಬೆಂಗಳೂರು, ಗೋವಾ ಬಸ್ ಪ್ರಾರಂಭ ಮಾಡದೇ ಇದ್ದರೆ ನಾವು ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಬಸ್ಸುಗಳನ್ನು ತಡೆದು ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಭೆಯ ಮೂಲಕ ನಾನು KSRTCಯ ರಾಜ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಪದೇ ಪದೇ ಫೋನ್ ಮಾಡಿ ಹೇಳಿದ್ವಿ, ಮನವಿ ಕಳಿಸಿದ್ರು ಸಹ ಅವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಇವತ್ತು ಈ ಒಂದು ಮೀಡಿಯಾ ಮೂಲಕ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಪದಾಧಿಕಾರಿಗಳು ಆದ ಮಹಮ್ಮದ್ ಗೌಸ್ ಬೆಡಿಗೇರಿ, ದತ್ತಾತ್ರೇಯ ಹೆಗಡೆ, ಚಂದಪ್ಪ ಹಡಪದ್ ಹಾಗೂ ಇನ್ನೂ ಅನೇಕ ಸಮಿತಿಯ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.